ನಮಸ್ಕಾರ, ನಾನು ವಾಲ್ಟರ್ ನಂದಳಿಕೆ. ಆತ್ಮೀಯ ಸ್ನೇಹಿತರೆ, ನಿಮ್ಮ ಸ್ಕ್ರೀನ್ನಲ್ಲಿ ಇರುವಂತಹ ಈ ಒಂದು ಫೋಟೋವನ್ನು ನೋಡಿ, ಈ ಉತ್ತರ ಭಾರತದ ಈ ಚೆಲುವೆಯನ್ನು ನೋಡಿ, ಅವಳ ಕಣ್ಣುಗಳನ್ನು ನೋಡಿ. ಇವಳ ಹೆಸರು ಮೊನಾಲಿಸಾ ಭೋಸ್ಲೆ. ಇವಳ ವಯಸ್ಸು 16. ನಿಮಗೆಲ್ಲರಿಗೂ ಗೊತ್ತು, ಕುಂಭಮೇಳ ಬಹಳ ವಿಜೃಂಭಣೆಯಿಂದ ನಡೀತಾ ಇದೆ. ಈ ಕುಂಭಮೇಳದಲ್ಲಿ ಅದೆಷ್ಟೋ ಜನರು ಸಣ್ಣ ಸಣ್ಣ ವೃತ್ತಿಯಲ್ಲಿರುವವರು ಹೂ ಮಾರಿಯ ಅಥವಾ ಸರಗಳನ್ನು ಮಾರಿಯ ಅಥವಾ ಬೇರೆ ಬೇರೆ ವಸ್ತುಗಳನ್ನು ಮಾರಿ ತಮ್ಮ ಜೀವನವನ್ನು ನಡೆಸ್ತಾರೆ. ಈ ಹುಡುಗಿ ಮೊನಾಲಿಸಾ ಮಣಿಸರಗಳನ್ನು ಅಂದರೆ ಹಾರಗಳನ್ನು, ಗಾರ್ಲೆಂಡನ್ನು ಮಾರಿ ತನ್ನ ಕುಟುಂಬದ ಜೊತೆಗೆ ಜೀವನವನ್ನು ನಡೆಸುವಂಥ ಹುಡುಗಿ. ಕೆಲವು ಗಂಟೆಗಳಲ್ಲಿ ಈ ಹುಡುಗಿಯ ಭವಿಷ್ಯನೇ ಬದಲಾಗುತ್ತೆ. ಯಾರಿಗೂ ಗೊತ್ತಾಗದ ಈ ಹುಡುಗಿ ಇಡೀ ಇಂಟರ್ನೆಟ್ಟಲ್ಲಿ ಒಂದು ಸೆನ್ಸೇಷನ್ ಆಗಿ ಹೋಗ್ತಾಳೆ. ಮತ್ತು ಇಡೀ ಭಾರತದಲ್ಲಿ ಯಾವುದೇ ಸೋಷಿಯಲ್ ಮೀಡಿಯಾ ನೋಡಿ, ಎಲ್ಲಿ ಕೂಡ ನೋಡಿ, ಇವಳ ಈ ಚೆಲುವೆಯ ಫೋಟೋ ಅಥವಾ ವಿಡಿಯೋ, ಯಾರೋ ಒಬ್ಬ ಪುಣ್ಯಾತ್ಮ ಬಂದು ಅವಳ ವಿಡಿಯೋವನ್ನು ತೆಗೆದು ಅವಳ ಸ್ಮೈಲ್ ಮತ್ತು ಕಣ್ಣುಗಳನ್ನು ನೋಡಿ ಇಂಟರ್ನೆಟ್ಟಲ್ಲಿ ಫೇಸ್ಬುಕ್ಕಲ್ಲಿ ಹಾಕಿಬಿಟ್ರು. ಮತ್ತು ವಿದಿನ್ ನೋ ಟೈಮ್ ಆ ಫೋಟೋ, ಆ ವಿಡಿಯೋ ವೈರಲ್ ಆಗ್ತದೆ. ವೈರಲ್ ಆದ ತಕ್ಷಣ ದೇಶದ ಬೇರೆ ಬೇರೆ ಭಾಗದಿಂದ ಕುಂಭಮೇಳಕ್ಕೆ ಬರುವಂತಹ ಜನರು ಅವಳನ್ನು ಹುಡುಕಿಕೊಂಡು ಹೋಗ್ತಾರೆ, ಅವಳೊಂದಿಗೆ ಫೋಟೋ ತೆಗೀತಾರೆ. ಓವರ್ ನೈಟ್ ಇಂಟರ್ನೆಟ್ ಸೆಲೆಬ್ರಿಟಿ ಆಗ್ತಾಳೆ. ಅಷ್ಟು ಮಾತ್ರ ಅಲ್ಲ, ಈ ದೇಶದ ಟಿ ವಿ ಚಾನೆಲುಗಳಲ್ಲಿ, ನ್ಯೂಸ್ ಪೇಪರ್ಗಳಲ್ಲಿ, ಸೋಷಿಯಲ್ ಮೀಡಿಯಾಗಳಲ್ಲಿ ಎಲ್ಲ ಕಡೆ ಅವಳ ಫೋಟೋ ವಿಡಿಯೋದಿಂದ ಅವಳ ನ್ಯೂಸ್ ಆಗ್ತದೆ. ಅಂದರೆ ಕೆಲವು ಕ್ಷಣಗಳಲ್ಲಿ ಒಬ್ಬಳು ಸೆಲೆಬ್ರಿಟಿ ಆಗ್ತಾಳೆ. ಅಷ್ಟಕ್ಕೆ ನಿಲ್ಲಿಲ್ಲ, ಅದೆಷ್ಟೋ ಜನರು ಕೇವಲ ಅವಳನ್ನು ನೋಡಬೇಕಂತಾನೆ ಅಲ್ಲಿ ಮೀಟ್ ಮಾಡಬೇಕು, ಅವಳೊಂದಿಗೆ ಫೋಟೋ ತೆಗಿಬೇಕು, ಅವಳೊಂದಿಗೆ ಮಾತಾಡಬೇಕು ಅಂತ ಕೆಲವರು ಬಂದರೆ, ಕೆಲವರು ಅವಳೊಂದಿಗೆ ಇಂಟರ್ವ್ಯೂ ಮಾಡಬೇಕು ಅಥವಾ ಪಾಡ್ಕಾಸ್ಟ್ ಮಾಡಬೇಕು ಅಥವಾ ಇನ್ನೇನು ಅವಳ ಹತ್ರ ಮಾತಾಡಿ ಇಂಟರ್ನೆಟ್ಟಲ್ಲಿ ಹಾಕಬೇಕು, ಈ ಉದ್ದೇಶದಲ್ಲಿ ಬರ್ತಾರೆ. ಆದರೆ ಇದು ಒಂದೆರಡು ದಿನಗಳಲ್ಲಿ ಅವಳಿಗೆ ಖುಷಿಯಾಗುತ್ತೆ, ತುಂಬ ಖುಷಿಯಾಗುತ್ತೆ. ಯಾಕೆಂದರೆ ಅವರು ಸೆಲೆಬ್ರಿಟಿ ಆದರೂ ಜನರು ಅವಳನ್ನು ಹುಡುಕೊಂಡು ಬರ್ತಾಳಂತ. ಆದರೆ ಕ್ರಮೇಣ ಅದು ಅವಳಿಗೆ ಒಂದು ಕಿರಿಕಿರಿ ಆಗ್ತದೆ. ಜನರು ಆ ಅಡ್ವಾಂಟೇಜನ್ನು ಪಡೆದುಕೊಳ್ಳಲು ಹೋಗ್ತಾರೆ. ಜಬರ್ದಸ್ತಾಗಿ ಅವಳನ್ನು ಹುಡುಕಿ ಹೋಗ್ತಾಳೆ, ಫೋಟೋ ತೆಗೀಲಿಕ್ಕೆ ನೋಡ್ತಾರೆ, ಅವಳ ಮೈಯನ್ನು ಮುಟ್ಲಿಕ್ಕೆ ನೋಡ್ತಾರೆ, ಅವಳ ಫ್ಯಾಮಿಲಿಯನ್ನು ಹರೆಸ್ ಮಾಡ್ತಾರೆ ಮತ್ತು ಬೇರೆ ಬೇರೆ ಥರದ ಹ್ಯಾರಾಸ್ಮೆಂಟನ್ನು ಮಾಡ್ತಾರೆ. ಅವಳ ಫ್ಯಾಮಿಲಿ ಈಗ ಪೊಲೀಸರ ಮೊರೆ ಹೋಗಿದೆ, ನಮ್ಮ ಹುಡುಗಿಗೆ ರಕ್ಷಣೆ ಕೊಡಿ ಅಂತ. ಮೂಲತಃ ಆ ಹುಡುಗಿ ಇಂದೋರ್ನವಳು, ವಾಪಸ್ ಇಂದೋರಿಗೆ ಹೋಗಿದ್ದಾಳೆ ಅಂತ ಕೆಲವು ನ್ಯೂಸ್ ಚಾನೆಲ್ಗಳು ಹೇಳ್ತಾ ಇವೆ. ಆದರೆ ಈ ವಿಡಿಯೋವನ್ನು ನಾನು ನಿಮಗೆ ಮಾಡಿದ ಉದ್ದೇಶ ಏನೆಂದರೆ, ಅವಳನ್ನು ಇನ್ನಷ್ಟು ಫೇಮಸ್ ಮಾಡಲಿಕ್ಕೆ ಅಥವಾ ನಿಮಗೆ ಅವಳನ್ನು ಪರಿಚಯಿಸಲಿಕ್ಕೆಲ್ಲ. ಇದರಿಂದ ನಾವು ಒಂದು ಪಾಠವನ್ನು ಕಲಿಬೇಕು. ಅವಳ ಆ ಕಣ್ಣುಗಳ ಚೆಲುವು ಏನಿದೆ ಅಥವಾ ಬ್ಯೂಟಿ ಏನಿದೆ, ಅದರ ಮುಖಾಂತರ ಅವರು ಎಲ್ಲ ನಮ್ಮ ಸೋಷಿಯಲ್ ಮೀಡಿಯಾದ ಆಲ್ಮೋಸ್ಟ್ ಎಲ್ಲ ಯೂಸರ್ಸ್ ಏನಿದ್ದಾರೆ ಅವರ ಗಮನವನ್ನು ಸೆಳೀತಾಳೆ. ಅಂದರೆ ಕೆಲವೇ ಕ್ಷಣಗಳಲ್ಲಿ ಅವಳು ಪಾಪ್ಯುಲರ್ ಆಗ್ತಾಳೆ. ಇನ್ನು ಕೆಲವರಿದ್ದಾರೆ ನಮ್ಮಲ್ಲಿ, ಪಾಪ್ಯುಲರ್ ಆಗಬೇಕು, ವೈರಲ್ ಆಗಬೇಕು, ಹೆಚ್ಚು ಜನರಿಗೆ ರೀಚ್ ಆಗಬೇಕಂತ ಏನೆಲ್ಲ ಕಸರತ್ತು ಮಾಡ್ತಾರೆ. ನಾವು ನೋಡಿದ್ದೇವೆ, ಪ್ರತಿದಿನ ನೋಡ್ತೇವೆ ನಾವು ಸೋಷಿಯಲ್ ಮೀಡಿಯಾದಲ್ಲಿ. ಎಷ್ಟೆಂದರೆ ನಮ್ಮ ಬೆಡ್ರೂಮ್ನ ಒಳಗೆ ಹೋಗಿ ಕೂಡ ಕೆಲವು ತಲೆದುಂಬು ಅದು ಇದು ಎಲ್ಲ ಫೋಟೋ ಎಲ್ಲ ತೆಗೆದು ಕೆಲವರು ವೈರಲ್ ಆಗಲಿಕ್ಕೆ ನೋಡ್ತಾರೆ. ಅವರ ಉದ್ದೇಶ ವೈರಲ್ ಆಗುವುದು, ಆದರೆ ಎಂದಿಗೂ ಅವರು ವೈರಲ್ ಆಗುವುದಿಲ್ಲ. ವೈರಲ್ ಆಗುವುದು ಹೇಗೆ? ಅದು ಜನರು ಮೆಚ್ಚಬೇಕು, ಒಬ್ಬರಿಂದ ಒಬ್ಬರು ಶೇರ್ ಮಾಡಬೇಕು, ಪಾಸ್ ಆಗಬೇಕು ಮತ್ತು ಸ್ಪ್ರೆಡ್ ಆಗಬೇಕು. ಯಾರಿಗೆ ವೈರಲ್ ಆಗಲಿಕ್ಕೆ ಬೇಕು ಅವರು ವೈರಲ್ ಆಗ್ತಾ ಇಲ್ಲ. ಯಾರು ಇನ್ನೋಸೆಂಟ್ ಇದ್ದಾರೆ ಅವರು ಒಂದು ಸಣ್ಣ ಕಾರಣಕ್ಕೋಸ್ಕರ ವೈರಲ್ ಆಗಿ ಸೆಲೆಬ್ರಿಟಿ ಆಗ್ತಾರೆ. ಇಲ್ಲಿ ಗೌತಮ ಬುದ್ಧನ ಒಂದು ಅದ್ಭುತವಾದ ಮಾತು ನನಗೆ ನೆನಪಿಗೆ ಬರುತ್ತೆ. ಒಂದು ಕ್ಷಣ ಒಂದು ದಿನವನ್ನು ಬದಲಾಯಿಸಬಲ್ಲದು, ಒಂದು ದಿನ ಒಂದು ಜೀವನವನ್ನು ಬದಲಾಯಿಸಬಲ್ಲದು, ಒಂದು ಜೀವನ ಇಡೀ ಪ್ರಪಂಚವನ್ನು ಬದಲಾಯಿಸಬಲ್ಲದು. ಇದು ಒಂದು ಉತ್ತಮ ನಿದರ್ಶನ ಅದಕ್ಕೆ. ಯಾಕೆಂದರೆ ಈ ಒಂದು ಸ್ಮಾಲ್ ವಿದಿನ್ ಫ್ಯೂ ಸೆಕೆಂಡ್ಸ್ನ ಆ ವಿಡಿಯೋ ಏನಿದೆ, ಅದು ಇಷ್ಟೊಂದು ವೈರಲ್ ಆಗಿ ಹೋಗಿ
ಅವಳ ಇಡೀ ಜೀವನವೇ ಬದಲಾಗುತ್ತೆ. ನಾಳೆ ಬಹುಶಃ ಯಾರಾದರೂ ಫಿಲ್ಮ್ ಪ್ರೊಡ್ಯೂಸರ್ ಡೈರೆಕ್ಟರ್ ಬಂದು ಅವಳಿಗೆ ಒಂದು ರೋಲ್ ಕೊಟ್ಟರೆ ಕೂಡ ಅದರಲ್ಲಿ ಅಚ್ಚರಿ ಏನಿಲ್ಲ. ಯಾಕೆಂದರೆ ಅವಳ ಲೈಫ್ ಈಗ ಆಲ್ರೆಡಿ ಚೇಂಜ್ ಆಗಿದೆ. ಜನರು ಅವಳೊಂದಿಗೆ ಬಂದು ಸೆಲೆಬ್ರಿಟಿಯಾಗಿ ವರ್ತಿಸ್ತಾರೆ. ಅವಳನ್ನು ಹುಡುಕಿ ಅಡ್ವರ್ಟೈಸ್ಮೆಂಟ್ ಅವರು ಈ ಟಿ ವಿ ಅಥವಾ ವಿಜುವಲ್ ಅಥವಾ ಹೋರ್ಡಿಂಗ್ನಲ್ಲಿ ಅಡ್ವರ್ಟೈಸ್ಮೆಂಟ್ ಮಾಡಲಿಕ್ಕೆ, ಮಾಡೆಲ್ ಆಗಲಿಕ್ಕೆ ಕೂಡ ಅವಳಿಗೆ ಹುಡುಕಿಕೊಂಡು ಬರುವಂತಹ ಚಾನ್ಸಸ್ ಇದೆ. 16 ವರ್ಷದ ಹುಡುಗಿ, ಬಡ ಹುಡುಗಿ, ಏನು ತನ್ನ ಹಬ್ಬ ಹರಿದಿನಗಳಲ್ಲಿ ವಸ್ತುಗಳನ್ನು ಮಾರಿ ತನ್ನ ಜೀವನವನ್ನು ಸಾಗಿಸುವ ಹುಡುಗಿ, ಒಳ್ಳೆಯ ಸ್ಟಡೀಸ್ ಕೂಡ ಮಾಡಲಿಲ್ಲ. ಆದರೆ ಇವತ್ತು ಇಡೀ ದೇಶದ ಟಿ ವಿ ಚಾನೆಲ್ಗಳು ಅವಳ ಹತ್ರ ಹೋಗಿ ಇಂಟರ್ವ್ಯೂ ಮಾಡ್ತಾ ಇವೆ. ಒಂದೊಂದು ಯೂಟ್ಯೂಬಲ್ಲಿ ನೋಡಿದರೆ 60-70 ಲಕ್ಷ ಜನರು ಅವಳ ವಿಡಿಯೋವನ್ನು ವ್ಯೂ ಮಾಡಿದಂತಹ ಕೆಲವು ಯೂಟ್ಯೂಬ್ ವಿಡಿಯೋಸ್ಗಳು ಕೂಡ ಇವೆ. ನಮಗೆಲ್ಲರಿಗೂ ಇದರಿಂದ ಕಲಿಯುವಂಥ ಪಾಠ ಏನೆಂದರೆ, ಮನುಷ್ಯನಿಗೆ ಜೀವನದಲ್ಲಿ ಯಶಸ್ಸು ಮತ್ತು ಸೋಲು ಯಾವಾಗ ಬರ್ತದೆ ಅಂತ ಹೇಳಲಿಕ್ಕೆ ಆಗುವುದಿಲ್ಲ. ರಾನು ಮಂಡಲನ್ನು ನೀವು ಕೇಳಿದ್ದೀರಿ. ಓವರ್ನೈಟ್ ಆಗಿ ಅವಳಿಗೆ ಪ್ರಚಾರ ಸಿಕ್ತು. ಯಾರೋ ಮ್ಯೂಸಿಕ್ ಡೈರೆಕ್ಟರ್ ಬಂದು ಪಿಕ್ ಮಾಡಿ ಅವಳನ್ನು ಇಡೀ ನೇಷನಿಗೆ ಒಂದು ಸೆನ್ಸೇಷನ್ ಆಗಿ ಮಾಡಿದರು. ಮತ್ತು ವಾಪಸ್ ಅವಳು ಮತ್ತೆ ರೈಲ್ವೆ ಸ್ಟೇಷನ್ಗೆ ಬಂದ ನಿದರ್ಶನ ಕೂಡ ಇದೆ. ಒಂದು ಮನುಷ್ಯನ ಆ್ಯಟಿಟ್ಯೂಡು ಹೇಗೆ ತನಗೆ ವಾಸ್ತವಕ್ಕೆ ಮತ್ತೆ ಮರಳಿ ತರಿಸ್ತದೆ ಎಂಬ ಮಾತುಗಳು ಕೂಡ ಇವೆ. ಒಬ್ಬ ಮನುಷ್ಯ ಯಶಸ್ಸಿಗೆ ಬಂದರೆ ಆ ಯಶಸ್ಸನ್ನು ಹೇಗೆ ಹ್ಯಾಂಡಲ್ ಮಾಡಬೇಕು, ಅಥವಾ ಒಂದು ಮನುಷ್ಯ ಲೈಫಲ್ಲಿ ಸೋತರೆ ಆ ಸೋಲನ್ನು ಹೇಗೆ ಹ್ಯಾಂಡಲ್ ಮಾಡಬೇಕು, ಅಂದರೆ ಅದು ಸೋತು ಓಡಿ ಹೋಗಬಾರ್ದು, ಸೋಲನ್ನು ಹೇಗೆ ಹ್ಯಾಂಡಲ್ ಮಾಡಬೇಕು, ಇದನ್ನು ಈ ಒಂದು ಇನ್ಸಿಡೆಂಟ್ ನಮಗೆ ಕಲಿಸ್ತದೆ. ಮತ್ತು ಕೆಲವರು ಇದರಿಂದ ಹೇಗೆ ಲಾಭವನ್ನು ಪಡೆಯುವುದಂತ ಕಾಯುತ್ತಾ ಕೂತ್ಕೊಂಡವರಿದ್ದಾರೆ. ಇವತ್ತು ಬೇಕಾದರೆ ನೀವು ಇನ್ಸ್ಟಾಗ್ರಾಮಲ್ಲಿ ಅಥವಾ ಫೇಸ್ಬುಕ್ಕಲ್ಲಿ ನೋಡಿ, ಈ ಮೊನಾಲಿಸಾ ಬೋನ್ಸ್ಲೆ ಅವರ ಹೆಸರಲ್ಲಿ 100 ಹೊಸ ಪ್ರೊಫೈಲ್ಗಳು ಓಪನ್ ಆಗಿವೆ. ಅಂದರೆ ಯಾರು ಅಸ್ಲಿ ಯಾರು ನಕಲಿ ಅಂತ ನಮಗೆ ಗೊತ್ತಾಗೋದಿಲ್ಲ. ಇನ್ನು ಕೆಲವರು ಅವಳ ಹೆಸರನ್ನು, ಫೋಟೋಗಳನ್ನು, ವಿಡಿಯೋಗಳನ್ನು ಯೂಸ್ ಮಾಡಿ ಅವಳ ಸಂದರ್ಶನಕ್ಕೆ ಹೋಗಿ ಅಲ್ಲಿಂದ ಅವರು ಅದನ್ನು ವೈರಲ್ ಮಾಡಲಿಕ್ಕೆ ನೋಡ್ತಾರೆ. ಇದು ಕಾಮನ್ ಆಗಿರ್ತದೆ. ಆದರೆ ನಾನು ವಿಡಿಯೋ ಮಾಡಿದ ಉದ್ದೇಶ ಇದರಿಂದ ನಾವು ಏನನ್ನು ಕಲಿಬಹುದಂತ. ಆ 16 ವರ್ಷದ ಹುಡುಗಿ ಮೊನಾಲಿಸಾಗೆ ನಾವು ಒಳ್ಳೆಯದನ್ನೇ ಬಯಸ್ತೇನೆ. ಪಾಪದ ಹುಡುಗಿ, ಇನ್ನೋಸೆಂಟ್ ಹುಡುಗಿ, ಅವಳಿಗೆ ಇನ್ನಷ್ಟು ಅವಕಾಶಗಳು ಬರಲಿ, ಜನರ ಹ್ಯಾರಸ್ಮೆಂಟ್ ಕಮ್ಮಿ ಆಗಲಿ, ಅವರು ಎಲ್ರಿಗೂ, ವಿಶೇಷವಾಗಿ ನಮ್ಮ ಎಲ್ಲ ಹೆಣ್ಣು ಮಕ್ಕಳಿಗೂ ಒಂದು ವಿಶೇಷವಾದ ಆದರ್ಶವಾಗಲಿ. ಯಾಕೆಂದರೆ ಯಶಸ್ಸಿಗಾಗಿ ವೆಯ್ಟ್ ಮಾಡುತ್ತಾ ಇರುವವರು ಪೇಷನ್ಸ್ ಇರಲಿ, ಸಹನೆ ಇರಲಿ. ಯಶಸ್ಸು ಯಾವ ರೀತಿಯಲ್ಲಿ ನಿಮ್ಮನ್ನು ಹುಡುಕೊಂಡು ಬರ್ತದೆ ಅದು ನಮಗೆ ಗೊತ್ತಾಗಲ್ಲ. ಆದರೆ ಸಹನೆ ಇದ್ದರೆ ಒಂದಲ್ಲ ಒಂದು ದಿವಸ ಪ್ರತಿಯೊಬ್ಬರಿಗೆ ಯಶಸ್ಸು ಬಂದೇ ಬರ್ತದೆ.